ರೆಡಿನಾ? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಎಸ್, ಇವತ್ತಿನ ಕಂಟೆಂಟ್ ಏನು ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿ ಅರ್ಥ ಆಗಿರುತ್ತೆ. ಒಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಅಂದ್ಕೊಂಡು ಅದನ್ನ ನಿಮ್ಮ ಜೊತೆ ಲಾಂಚ್ ಮಾಡೋಣ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಇದು ಅಂದ್ಕೊಂಡಿರ್ಲಿಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ. ಸೊ ಹೇಗೆ ಶುರುವಾಯಿತು, ಏನು ಮಾಡ್ತಾ ಇದ್ದೀವಿ, ಏನು ಆ್ಯಕ್ಚುಯಲ್ ಬಿಸ್ನೆಸ್ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ನೀವು ನೋಡಿದ್ದೀರಲ್ವಾ? ಸೊ ಇನ್ನೂ ತಡ ಮಾಡೋದು ಬೇಡ. ಇಷ್ಟು ದಿವಸ ನಾವು ಚಾಯ್ ವೃದ್ಧಿ ಶುರು ಮಾಡಿ ಆಲ್ಮೋಸ್ಟ್ 1 year 3 months ಆಗ್ತಾ ಇದೆ. ಆ್ಯಂಡ್ ಸೂಪರಾಗಿ ರನ್ ಆಗ್ತಿರೋವಂಥ ಬಿಸ್ನೆಸ್ ಚಾಯ್ ಬಿಸ್ನೆಸ್. ಅದ್ರ ಜೊತೆಗೆ ಇವಾಗ ಏನಪ್ಪ ಅಂದರೆ ಸ್ವಲ್ಪ ನನಗೆ ವರ್ಕ್ ಪ್ರೆಷರ್ ಕಮ್ಮಿ ಆಗಿದೆ. ಬಿಕಾಸ್ ಅದರದ್ದೇ ಆದಂಥ ಟೀಮ್ನ ರೆಡಿ ಮಾಡಿಬಿಟ್ಟು ಇವಾಗ ಪ್ರೊಡಕ್ಷನ್ ಸಪ್ರೇಟ್ ಟೀಮ್, ಮ್ಯಾನೇಜ್ಮೆಂಟ್, ಅವ್ರಿಗೆ ಸಪ್ಲೈ ಎಲ್ಲದಕ್ಕೂ ಇವಾಗ ಟೀಮ್ ಸಪೋರ್ಟ್ ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಅದಕ್ಕೆ ವೈ ನಾಟ್ ಏನಾದರೂ ಒಂದು ಬಿಸ್ನೆಸ್ನ ಶುರು ಮಾಡೋಣ ಅಂತ ರೂಪೇಶ್ ಜೊತೆ ಡಿಸ್ಕಸ್ ಮಾಡಿದಾಗ ಓಕೆ ಇದು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ನಾವು ಏನು ಬಿಸ್ನೆಸ್ ಶುರು ಮಾಡ್ತಾ ಇದೀವಿ ಅಂತ ಫಸ್ಟ್ ಹೇಳ್ಬಿಡು, ಆಮೇಲೆ ಇದು ಹೇಗೆ ಬಂತು ಅಂತ ಐಡಿಯಾ ನಾನು ಆಮೇಲೆ ಶೇರ್ ಮಾಡೋಣ. ಸ್ಯಾರೀಸ್ ಬಿಸ್ನೆಸ್ ಮಾಡಬೇಕು ಅಂತ ಇವಳು ಇಂಟೆನ್ಷನ್ ಇದೆ. ಆ್ಯಂಡ್ ಇದು ಜಸ್ಟ್ ಹಂಗೆ ಕ್ಯಾಶುವಲ್ ಆಗಿ ಡಿಸ್ಕಸ್ ಮಾಡಬೇಕಾದ್ರೆ ಈ ಥರನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ನಾನು ಸರಿ ಮಾಡು, ಇನ್ ಕೇಸ್ ನಿನ್ನ ಹತ್ರ ಅಷ್ಟೊಂದು ಟೈಮ್ ಇದ್ದರೆ ದಯವಿಟ್ಟು ಮಾಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದು ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಲಾಂಚ್ ಮಾಡ್ತಾ ಇದ್ದಾಳೆ. ಎಸ್, ಸೊ ನಿಮ್ಮೆಲ್ಲರ ಮುಂದೆ ಒಂದು ಹೊಸ ಬಿಸ್ನೆಸ್ನ ತರ್ತಾ ಇದ್ದೀವಿ. ಇಷ್ಟು ದಿವಸ ಚಾಯ್ ವೃದ್ಧಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದೀರೋ ಇವತ್ತು ಕೂಡ ಈ ಒಂದು ವೃದ್ಧಿ ಸಿಲ್ಕ್ಸ್, ಎಸ್ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಿರೋದು ವೃದ್ಧಿ ಸಿಲ್ಕ್ಸ್ಗೂ ಕೂಡ ನೀವೆಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ವೃದ್ಧಿ ಸಿಲ್ಕ್ ಬಂದ್ಬಿಟ್ಟು ಕಂಪ್ಲೀಟ್ ಆನ್ಲೈನ್ ಬೇಸ್ಡ್ ಬಿಸ್ನೆಸ್ ಆಗಿರುತ್ತೆ. ನೀವು ನನ್ನ ಇಷ್ಟು ವರ್ಷದಿಂದ ಸಿನ್ಸ್ 5 years ಇಂದ ನೀವು ನನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀರಾ, ಖಂಡಿತ ನೀವು ನಂಬೋದು. ಹಾಗೇನೆ ನಿಮ್ಮೆಲ್ರಿಗೂ ಗೊತ್ತು ನನಗೆ ಸ್ಯಾರೀಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇದೆ ಅಂತ. ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ, ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇತ್ತು. ಬಟ್ ಬಜೆಟ್ ಪ್ರಾಬ್ಲಮ್ ಆಗಿ ಚಾಯ್ ವೃದ್ಧಿ ಶುರು ಮಾಡಿದ್ದು. ಆ್ಯಂಡ್ ವಂಡರ್ಫುಲ್ ಚಾಯ್ ವೃದ್ಧಿ ಬಗ್ಗೆ ಬೇರೆ ಏನು ಹೇಳೋ ಹಾಗೆ ಇಲ್ಲ, ಅಷ್ಟು ಸೂಪರ್ ಬಗ್ಗೆ ನಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಚಾಯ್ ವೃದ್ಧಿ ಫ್ಯಾಮಿಲಿಯಲ್ಲಿ ಇರೋರೆಲ್ಲರೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾವು ಅವ್ರಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿರೋರೆಲ್ಲ ಏನಂತಾರೆ ರಿಟರ್ನ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಅವರ ಇನ್ಕಮ್ ತಗೊಳಕ್ಕೆಲ್ಲ ಶುರು ಮಾಡಿ ಆಲ್ರೆಡಿ ಇನ್ಕಮ್ಸ್ ಕೂಡ ತಗೊಳ್ತಾ ಇದ್ದಾರೆ. ಆ್ಯಂಡ್ ಚಾಯ್ ವೃದ್ಧಿಯಲ್ಲೇ ಇನ್ನೊಂದು ಆಫರ್ ಬಿಡೋಣ ಅಂತ ಇದ್ದೀವಿ. ನಾನು ಮೇ ಬಿ 2-3 ವ್ಲಾಗ್ಸ್ ಆದಮೇಲೆ ಆಫರ್ ಚಾಯ್ ವೃದ್ಧಿದು ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಆಗಿ ವೃದ್ಧಿ ಸಿಲ್ಕ್ಸ್ ಲಾಂಚ್ ಆಗಿರೋದ್ರಿಂದ ಸೊ ವೃದ್ಧಿ ಸಿಲ್ಕ್ಸ್ ಬಗ್ಗೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ವೃದ್ಧಿ ಸಿಲ್ಕ್ಸಲ್ಲಿ ನಿಮಗೆ ಎಲ್ಲ ಥರದಾದಂತಹ ಸ್ಯಾರೀಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಮುಂಚೆಯಿಂದನೂ ಸ್ಯಾರೀಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಲಾಸ್ಟ್ ವೀಕು ಸಡನ್ ಆಗಿ ಥರ್ಸ್ಡೇ ಅಲ್ಲ ವೆಡ್ನಸ್ಡೇ ಅನಿಸುತ್ತೆ, ನನಗೆ ನನ್ನ ಫ್ರೆಂಡ್ ನಾನು ಬಿಸ್ನೆಸ್ ಶುರು ಮಾಡೋಣ ಅಂತ ಇದ್ದೀನಿ, ನಿನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇದ್ದರೆ ಕೊಡು ಅಂತ ಹೇಳಿದರು. ನಂದೆಲ್ಲ ಕಾಂಟ್ಯಾಕ್ಟ್ಸು ಹಳೆ ಮೊಬೈಲಲ್ಲಿತ್ತು. ಸೊ ಸರಿ ಓಕೆ ಆಯಿತು ಕೊಡ್ತೀನಿ ಅಂತ ಅಂದ್ಕೊಂಡೆ. ನಾನು ರೂಪೇಶ್ನ ಕೇಳಿದೆ. ರೂಪೇಶ್ ಯೂಸ್ ಮಾಡ್ತಾಯಿದ್ರು ಆ ಫೋನು. ಸೊ ಇವರಲ್ಲಿತ್ತು, ನನ್ನ ಕಾಂಟ್ಯಾಕ್ಟ್ಸ್ ಯಾವುದೂ ಸಿಗಲಿಲ್ಲ. ಸರಿ ಓಕೆ ಆಯಿತು ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಅವರು ಏನು ನನಗೆ ತಿರ್ಗಿ ಕಾಂಟ್ಯಾಕ್ಟ್ ಮಾಡಿಲ್ಲ, ನನಗೆ ಕಾಂಟ್ಯಾಕ್ಟ್ ಮಾಡೋದು ಬಿಟ್ಬಿಟ್ಟೆ. ಸಡನ್ನಾಗೆ ಥರ್ಸ್ಡೇ ನನಗೆ ಅನ್ನಿಸ್ತು ವೈ ನಾಟ್, ಹೆಂಗಿದ್ರು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಆನ್ಲೈನಲ್ಲೇ ಸ್ಯಾರೀಸ್ ಯಾಕೆ ಮಾಡಬಾರ್ದು ಅಂತ ಒಂದು ಮೈಂಡಿಗೆ ಬಂತು.
ಸೊ ಫಸ್ಟ್ ಕಾರಣ ಅವ್ರು ಕೇಳಿದ್ರಲ್ಲ ಸ್ಯಾರಿ ಬಿಸ್ನೆಸ್ ಶುರು ಮಾಡೋಣ ಅಂತ ಇದ್ದೀನಿ, ಕಾಂಟ್ಯಾಕ್ಟ್ ಕೊಡು ಅಂತ. ಸೊ ನನಗೆ ಮಾಡಬೇಕು ಅನ್ನೋದೇನು ಇಂಟೆನ್ಷನ್ ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ರೆ ಬರೇ ಸ್ಯಾರಿ ಇದು ಬರ್ತಾ ಇದೆ. ನನಗೆ ಯಾಕೋ ಇದೆಲ್ಲ ಇಂಟರ್ಲಾಕಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲರೂ ಅದು ಸ್ಯಾರಿದು ಪಾರ್ಸೆಲ್ ಓಪನ್ ಮಾಡೋದು ವಿಡಿಯೋಸ್ ಹಾಕ್ತಾ ಇದ್ದಾರೆ. ಸೊ ಓಕೆ, ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಲ್ಲ, ಮಾಡೋಣ, ಟ್ರೈ ಮಾಡೋಣ. ನನಗೂ ಸ್ವಲ್ಪ ಸ್ಯಾರೀಸಲ್ಲಿ ತುಂಬಾ ನಾಲೆಜ್ ಇದೆ, ಎಲ್ಲೆಲ್ಲೋ ಹ್ಯಾಂಡ್ಲೂಮ್ಸ್, ಎಲ್ಲೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ, ಮತ್ತು ವ್ಯೂವರ್ಸ್ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕಾಂಟ್ಯಾಕ್ಟ್ಸ್ ಎಲ್ಲ ನಂದು ಕಳ್ಕೊಂಡ್ಬಿಟ್ಟಿದ್ದೆ. ಸರಿ, ಇನ್ನೇನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಫ್ರೈಡೇ ಸ್ವಲ್ಪ ಅರ್ಜೆಂಟಾಗಿ ನಾವು ಊರಿಗೆ ಹೋಗೋವಂಥ ಪರಿಸ್ಥಿತಿ ಬಂತು, ಸ್ವಲ್ಪ ಪ್ರಾಪರ್ಟಿ ಇಶ್ಯೂದು. ಸೊ ಹಾಗಾಗಿ ನಾನು ನಮ್ಮತ್ತೆ, ರೂಪಿ ಮಮ್ಮ ಮತ್ತು ರೂಪೇಶ್ ಫ್ರೆಂಡ್ ನಾವೆಲ್ಲರೂ ಊರಿಗೆ ಹೋಗಿದ್ವಿ. ಹಂಗೆ ಬರ್ತಾ ನನಗೆ ಫ್ಲ್ಯಾಶ್ ಆಯಿತು, ಓಕೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ವ್ಯೂವರು ನನಗೆ ಅಡ್ರೆಸ್ ಗೊತ್ತಿತ್ತು. ಅಲ್ಲೊಂದ್ಸಲಿ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿ ಹಂಗೆ ಅಲ್ಲಿ ಹೋಗಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಫಸ್ಟ್ ಸ್ಯಾರಿ ಯಾವುದು, ಯಾವ ಕಲರ್ ಹೇಳಿ? ಯೆಲ್ಲೋ ಅಂಡ್ ರೆಡ್ ಕಲರ್. ಅದು ಸಕ್ಕತ್ ಇಷ್ಟ ಆಯ್ತು ನನಗೆ. ಫಸ್ಟ್ ಸ್ಯಾರಿ ಲಾಂಚ್ ಅದೇ ಮಾಡ್ತಾ ಇದೀವಿ. ಅವ್ರನ್ನ ಕೇಳಿ ನಾನು ಇದೊಂದು ಇವಾಗಲೇ ತಗೊಂಡೋಗ್ತೀನಿ ಅಂತ ಅಲ್ಲಿಂದ ಹಂಗೆ ಡೈರೆಕ್ಟ್ ನಾನು ತಗೊಂಡ್ಬಂದಿದ್ದಾಯ್ತು. ಸೊ ಅದನ್ನೇ ಇವಾಗ ನಿಮ್ಮ ಜೊತೆ ಫಸ್ಟ್ ಲಾಂಚಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಕಂಪ್ಲೀಟ್ ಗದ್ವಾಲ್ ಸೆಮಿ ಸಿಲ್ಕಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಇನ್ನು ಕೆಲವೊಂದು ಸ್ಯಾರೀಸ್ ಎಲ್ಲ ನಾನು ಆರ್ಡರ್ ಮಾಡಿದ್ದೀನಿ, ಅದೆಲ್ಲ ಬರೋದು ಕೂಡ ಇದೆ. ಈ ಏನೇ ಆರ್ಡರ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಪಿಕ್ಡ್ ಆಗಿರುತ್ತೆ. ಆ್ಯಂಡ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ. ಏನಪ್ಪ ಅಂದರೆ ಇವಾಗ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಮ್ಮಿ ಬಜೆಟ್ ಆಲ್ಮೋಸ್ಟ್ 200 to 300 rupees ಕಮ್ಮಿ ರೇಂಜಲ್ಲೇ ನಿಮಗೆ ಸ್ಯಾರೀಸ್ ಕೊಡೋಣ ಅಂತ ನಮ್ದೊಂದು ಐಡಿಯಾ ಇದೆ. ಯಾಕಂದರೆ ನಾವು ಇದರಲ್ಲಿ ಒಂದರಲ್ಲೇ ನಾವು ಇನ್ಕಮ್ ಮಾಡಬೇಕು ಅನ್ನೋದಿಲ್ಲ, ನಮಗೆ ಮಲ್ಟಿಪಲ್ ಬಿಸ್ನೆಸ್ ಇರೋದ್ರಿಂದ. ಸೊ ಎಲ್ಲರಲ್ಲೂ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದರಲ್ಲೂ ನಮಗೂ ಸ್ವಲ್ಪ ಇನ್ಕಮ್ ಮಾಡಿಕೊಂಡು ಕಸ್ಟಮರ್ಸ್ಗೂ ಒಂದು ಒಳ್ಳೆ ಸ್ಯಾರಿ ಅಫೋರ್ಡಬಲ್ ಪ್ರೈಸಲ್ಲಿ ಡೈರೆಕ್ಟ್ ವ್ಯೂವರ್ ಕಡೆಯಿಂದ, ನಮಗೆ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಬರುವಂಥ ಸ್ಯಾರೀಸ್ನ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಈ ಒಂದು ಆನ್ಲೈನ್ ಬಿಸ್ನೆಸ್ಸಲ್ಲಿ ಸ್ಯಾರೀಸ್ದು ಸೊ ವೃದ್ಧಿ ಸಿಲ್ಕ್ಸ್ ಅಂತ ನಾವು ಶುರು ಮಾಡೋಣ ಅಂತ ಇದೀವಿ. ಕಂಪ್ಲೀಟ್ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಇಮಿಡಿಯೇಟ್ ಆಗಿ ಇವಾಗಲೇ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ ನೋಡಿ, ಇಲ್ಲಿ ಬರ್ತಾ ಇರುತ್ತಲ್ಲ, ಇದಕ್ಕೆ ಹೋಗಿ ನೀವು ಫಾಲೋ ಮಾಡಿ. ಸೊ ದಟ್ ನಾನು ಮಂಗಳವಾರ ಸಂಜೆ 6 ಗಂಟೆಗೆ ನನ್ನ ಒಂದು ಫಸ್ಟ್ ಸ್ಯಾರಿ ಲಾಂಚ್ ಅನ್ನೋದು ನಾವು ಮಾಡ್ತಾ ಇದೀವಿ. ಹೋಗಿ ಫಾಲೋ ಮಾಡಿದ ತಕ್ಷಣ ಮಂಗಳವಾರ ಸಂಜೆ ಅಂದ್ರೆ ಜೂನ್ 10ನೇ ತಾರೀಕು ಸಂಜೆ 6 ಗಂಟೆಗೆ ಆ ಒಂದು ಪೇಜಲ್ಲಿ ಫಸ್ಟ್ ಸ್ಯಾರಿ ನಮ್ಮ ಬಿಸ್ನೆಸ್ದು ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿತ್ ಪ್ರೈಸಸ್. ಏನಪ್ಪಾ ಅಂದ್ರೆ ಈ 1 ಮಂತ್ ಪೂರ್ತಿ ನಾನು ನಿಮಗೆ ಆಫರ್ನ ಇಡ್ತಾ ಇದೀವಿ, ಲಾಂಚ್ ಆಫರ್ ಅಂತ ನಾವು ಮಾಡ್ತಾ ಇದೀವಿ. ಏನು ಆಫರ್ ರೂಪೇಶ್? ನಮ್ಗೆ ಏನ್ ಪ್ರೈಸಲ್ಲಿ ಸಿಗುತ್ತೋ ಅದ್ರ ಮೇಲೆ ಕೊರಿಯರ್ ಚಾರ್ಜಸ್ ಇಟ್ಕೊಂಡು ನಿಮ್ಗೆ ಡೈರೆಕ್ಟ್ ಅಂದ್ರೆ ನಮ್ಗೆ ಡೈರೆಕ್ಟ್ ಏನ್ ರೇಟ್ ಬರ್ತಾ ಇದೆ ಸೊ ಅದ್ರ ಮೇಲೆ ಕೊರಿಯರ್ ಚಾರ್ಜಸ್ ನ ಇಟ್ಕೊಂಡು ನಾನು ನಿಮ್ಗೆ ಕೊಡೋ ಅಂತದ್ದು. ಸೊ ಕಂಪ್ಲೀಟ್ ಆಫರ್ ಆಗಿರುತ್ತೆ. 1 ಮಂತ್ ಮಿಸ್ಸೇ ಮಾಡ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗೌರಿ ಗಣೇಶ, ಆನಂತರ ದಸರಾ, ದೀಪಾವಳಿ ಎಲ್ಲ ಲೈನ್ಗೆ ಬರ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ, ಯಾಕಂದ್ರೆ ಕ್ವಾಲಿಟಿಯಲ್ಲಿ ನಾನು ಕಾಂಪ್ರಮೈಸೇ ಆಗೋದಿಲ್ಲ. ಇನ್ನ 100 rupees ನನ್ನ ಕೈಯಾರೆಯಿಂದ ಹೋದ್ರೂ ಪರವಾಗಿಲ್ಲ, ಕಸ್ಟಮರ್ಸ್ಗೆ ನಾನು ಒಳ್ಳೆ ಕ್ವಾಲಿಟಿನ ಕೊಡಬೇಕು, ಜೊತೆಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡಬೇಕು. ಅದೇ ಈ ಒಂದು ವೃದ್ಧಿ ಸಿಲ್ಕ್ಸ್ ಇಂಟೆನ್ಷನ್ ಆಗಿರುತ್ತೆ. ಎಸ್, ಅದ್ರ ಜೊತೆ ನೀನ್ ಏನಾದ್ರು ಹೇಳ್ಬೇಕಾ? ಏನು ಇಲ್ಲ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಸ್, ಸಪೋರ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕ್ತಿರ್ತೀನಿ, ನೀವು ಆರ್ಡರ್ಸ್ ಮಾಡ್ಕೊಳ್ಬೋದು. ಅದಕ್ಕೂ ಮುಂಚೆ ನಾನು ಎಲ್ಲ ವಿಡಿಯೋಸ್ ಯೂಟ್ಯೂಬಲ್ಲಿ ಹಾಕೋದಿಲ್ಲ, ದಯವಿಟ್ಟು ನೀವು ಪ್ರತಿಯೊಂದು ಎವ್ರಿ ಡೇ ಒಂದೊಂದು ಸ್ಯಾರೀಸ್ ಬರ್ತಾ ಇರುತ್ತೆ. ಸೊ ಅದರದೆಲ್ಲ ನೀವು ಯಾವ ಥರ ಸ್ಯಾರೀಸು, ಏನು ಪ್ರೈಸ್ ಇದೆ, ಡೀಟೇಲ್ಸ್ ಎಲ್ಲ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಸಿಗುತ್ತೆ. ಯೂಟ್ಯೂಬಲ್ಲಿ ನೋಡೋಣ, ಆದರೆ ನಾನು ಯೂಟ್ಯೂಬಲ್ಲಿ ಆಗಲ್ಲ, ಬಿಕಾಸ್ ಇಟ್ ತುಂಬಾ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದಕ್ಕೆ. ಇನ್ಸ್ಟಾಗ್ರಾಮ್ ಈಸಿ ಆಗುತ್ತೆ. ಎಲ್ಲರೂ ದಯವಿಟ್ಟು ಅದ್ರಲ್ಲಿ ಫಾಲೋ ಮಾಡ್ಕೊಂಡು ಆರ್ಡರ್ ಪ್ಲೇಸ್ ನೀವು ವಾಟ್ಸಪ್ ಅಲ್ಲಾದ್ರೂ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ DM ಆದ್ರೂ ಮಾಡಬಹುದು. ಸೊ ಖಂಡಿತ ನೀವು ಈ ಪೇಜ್ ನ ಹೋಗಿ ಫಾಲೋ ಮಾಡ್ಕೊಳ್ಳಿ, ನಮ್ಮ ಪೇಜ್ ಆಗಿರುತ್ತೆ. ಭಯ ಪಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಆರ್ಡರ್ ಹಾಕಿದ್ಮೇಲೆ ಕಳಿಸ್ತಾರೋ ಇಲ್ಲೋ ಅಂತ ಏನು ಅನ್ಕೊಳ್ಬೇಡಿ. 5 ವರ್ಷದಿಂದ ನಾವು ಹೇಗೆ ಏನು ಎಷ್ಟು ಕಷ್ಟಪಟ್ಟು ಈ ಪೊಸಿಷನ್ಗೆ ಬಂದಿದ್ದೀವಿ ಅಂತ ಎಲ್ಲ ನೀವು ನೋಡಿದೀರಾ. ನಮ್ಮ ಕಷ್ಟದಲ್ಲೂ ನೀವು ನಮ್ಮನ್ನ ನೋಡಿದೀರಾ, ನಾವು ಖುಷಿಯಲ್ಲೂ ನೋಡಿದೀರಾ. ಸೊ ಲಾಸ್ಟ್ ಟೈಮ್ ಚಾಯ್ ವೃದ್ಧಿ ಶುರು ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿರೋವಾಗ ಎಲ್ರೂ ಮಾಡಿ ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ಒಂದು ಪ್ರೋತ್ಸಾಹ ತುಂಬಿ ನಾವು ಇಷ್ಟು ಫ್ರಾಂಚೈಸೀಸ್ ಮಾಡೋ ಅಂತ ದೊಡ್ಡ ಫ್ಯಾಮಿಲಿನ ಮಾಡ್ಕೊಳ್ಳೋಷ್ಟು ಶಕ್ತಿನ ಕೊಟ್ಟಿದ್ದೀರಾ. ಖಂಡಿತ ವೃದ್ಧಿ ಸಿಲ್ಕ್ಸ್ನು ಕೂಡ ಬೆಳೆಸಿ ನೋಡೋಣ. ನಾನು ಇವಾಗ ಏನು ಅನ್ಕೊಂಡಿದ್ದೀನಿ ಅಂತಂದರೆ, ನಾನು ಈ ಥರ ಐಡಿಯಾ ಬಂತು ಅಂತ ಹೇಳಿದ್ನಲ್ಲ, ಸೊ ರೂಪೇಶ್ಗೆ ಹೇಳಿದ ತಕ್ಷಣ ರೂಪೇಶ್ ಅಂದರು ಮಾಡು ಪರವಾಗಿಲ್ಲ ನಾನು ಇರ್ತೀನಿ. ಏನಂತಂದೆ ನೀನೇ ಡೈರೆಕ್ಟಾಗಿ ಹೇಳು. ಶುರು ಮಾಡೋಣ ಅಂತ ವೃದ್ಧಿ ಸಿಲ್ಕ್ಸ್ ಅಂತಾನೂ ಇರಲಿಲ್ಲ, ಸ್ಯಾರಿ ಬಿಸ್ನೆಸ್ ಶುರು ಮಾಡೋಣ ಅಂದಾಗ ರೂಪೇಶ್ ಏನಂದ್ರು ನೀವೇ ಹೇಳಿ.
ಸೊ ದಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿನ್ನ ಫ್ಯಾಮಿಲಿ. ಹಾಗೆ ನಿನ್ಗೂ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದೆ, ಅದ್ರ ಬಗ್ಗೆ ನೀನು ಸ್ವಲ್ಪ ನಾಲೆಜ್ ಇರೋದ್ರಿಂದ ಮಾಡ್ಬೋದು, ಅದ್ರಲ್ಲಿ ಏನಿದೆ ಅಂತ ಒಂದು ಸಪೋರ್ಟ್ ಆಗಿ ಹಿಂದೆಯಿಂದ ಓಕೆ ಅಂದಿದ್ದಕ್ಕೆ ಇವತ್ತು ಲಾಂಚ್ ಆಗ್ತಾ ಇದೆ. ಎಲ್ಲದರಲ್ಲೂ ಅಷ್ಟೇ ಇವ್ರು ಆ್ಯಕ್ಚುಲಿ ನಮ್ಗೆ ಎಷ್ಟೇ ನಾಲೆಜ್ ಇರಲಿ, ಎಷ್ಟೇ ಶಕ್ತಿ ಇರಲಿ, ಒಂದು ಸಪೋರ್ಟಿಂಗ್ ಹ್ಯಾಂಡ್ ಅಂತ ಖಂಡಿತ ಇರಬೇಕಾಗತ್ತೆ. ಸೊ ಅದರಲ್ಲಿ ರೂಪೇಶ್ ಹಾಗೆ ನನ್ನ ಫ್ಯಾಮಿಲಿ ಜೊತೆಗೆ ನೀವಿದ್ದೀರಾ ಅನ್ನೋ ಒಂದು ಧೈರ್ಯದ ಮೇಲೆ ಚಾಯ್ ವೃದ್ಧಿ ಹೇಗೆ ಶುರು ಮಾಡಿದ್ನೋ ವೃದ್ಧಿ ಸಿಲ್ಕ್ ಕೂಡ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರ ಸಪೋರ್ಟ್ ಬೇಕು, ಬಿಕಾಸ್ ಇದ್ರಲ್ಲಿ ನಂಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ವೈ ನಾಟ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ರೂಪೇಶ್ ಒಂದು ಮಾತು ಹೇಳಿದ್ರು, ಅಕಸ್ಮಾತ್ ಸೇಲ್ ಆಗಿಲ್ಲ ಅಂದರೆ ತಲೆನೇ ಕೆಡ್ಸ್ಕೊಂಬೇಡ, ಹಂಗೆ ಇಟ್ಕೋ, ಯಾರು ಮನೆಗೆ ಬರ್ತಾರಲ್ಲ ಎಲ್ರಿಗೂ ಅರ್ಶನ ಕುಂಕುಮದಲ್ಲಿ ಸ್ಯಾರಿ ಕೊಟ್ಬಿಡು, ಏನು ಟೆನ್ಷನ್ ಮಾಡ್ಕೊಬೇಡ ಅಂದರು. ಹಿಂಗಿರೋವಾಗ ನಮ್ಗೆ ಇನ್ನೇನು ಅಷ್ಟೇ, ಎಲ್ರೂ ಅಷ್ಟೇ. ಅಕಸ್ಮಾತ್ ಏನಾದ್ರು ಮೇಲ್ಸ್ ನನ್ನ ಅಂದರೆ ಹುಡುಗರು ಯಾರಾದರೂ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ, ಈ ವಿಡಿಯೋ ನೋಡ್ತಾ ಇದ್ರೆ, ಸ್ಪೆಷಲಿ ನಿಮ್ಮ ಮನೆಯಲ್ಲಿ ಯಾರೇ ಲೇಡೀಸ್ ಏನಾದರೂ ಮಾಡಬೇಕು ಅಂದರೆ ಒಂದು ಟ್ರೈ, ಲೆಟ್ ದೆಮ್ ಟ್ರೈ ಅಲ್ವಾ. ಸೊ ಅಷ್ಟು ಧೈರ್ಯದಿಂದ ನಾನು ಮಾಡ್ತೀನಿ ಅಂತ ಮುಂದೆ ಬರೋದ್ರಲ್ಲೇ ಒಂದು ದೊಡ್ಡ ವಿಷಯ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಅವರು ಗೆಲ್ತಾರ ಬಿಡ್ತಾರ, ಅದ್ರಲ್ಲಿ ಪ್ರಾಫಿಟ್ ಬರುತ್ತಾ ಇಲ್ವಾ ಅದು ಸೆಕೆಂಡ್ರಿ, ಬಟ್ ಆದರೆ ಪ್ರಾಫಿಟ್ ಸೆಕೆಂಡ್ರಿ. ಯಾವಾಗಲೂ ಅಷ್ಟೇ ಟ್ರೈ ಮಾಡಬೇಕು. ಪ್ರಾಫಿಟ್ ಅನ್ನೋದು ಯಾವಾಗಾದ್ರೂ ಒಂದು 2 ವರ್ಷ ಆಗಲಿ 3 ವರ್ಷ ಆಗಲಿ, ಎಲ್ಲ ಬಿಸ್ನೆಸ್ಸು ಅಷ್ಟೇ. ಟೈಮ್ ಕೊಟ್ರೆ ಅದನ್ನು ದುಡ್ಡು ಮಾಡಿಕೊಡುತ್ತೆ ಅಷ್ಟೇ. ಯಾವುದೇ ಆಗಿರಲಿ, ಇವಾಗ ನೋಡಿ ಚಾಯ್ ವೃದ್ಧಿ ಶುರು ಮಾಡಿದಾಗ ನಾವು 10 ನಿಮಿಷ ಕೂತ್ಕೊಳ್ಳೋಕ್ಕೂ ಟೈಮ್ ಇರ್ತಿರ್ಲಿಲ್ಲ. ಇವಾಗ ಫ್ರೀ ಆಗಿದೆ, ಬಿಕಾಸ್ ನಮ್ಗೊಂದು ಐಡಿಯಾ ಬಂದ್ಬಿಡ್ತು. ಅದಕ್ಕೆ ನಾವು ಕಂಪ್ಲೀಟ್ ಟೀಮ್ಸ್ನ ಇಟ್ಟಿರೋದ್ರಿಂದ ಅವ್ರಿಗೂ ಲೈಫ್ ಕೊಟ್ಟಂಗಾಯ್ತು, ಟೀಮ್ ಮೆಂಬರ್ಸ್ಗೂ ಲೈಫ್ ಕೊಟ್ಟಂಗಾಯ್ತು, ಜೊತೆಗೆ ನಮಗೂ ಕೂಡ ಫ್ರೀ ಆಯಿತು. ಇವಾಗ ಇನ್ನೊಂದು ಬಿಸ್ನೆಸ್ ಮಾಡುವಂಥದ್ದು. ನನಗೆ ತುಂಬಾ ಬಿಸ್ನೆಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ. ಇದು ಪ್ರೊಡಕ್ಷನ್ ಹೌಸ್ನ ಮಾಡಬೇಕು ಅಂತ ಇದ್ದೀನಿ. ಸೊ ಅದನ್ನು ಮೇ ಬಿ ಫ್ಯೂಚರಲ್ಲಿ ಮಾಡ್ತೀನಿ. ಆಮೇಲೆ ನನ್ನದೇ ಓನ್ ಕನ್ಸ್ಟ್ರಕ್ಷನ್ಸ್, ವೃದ್ಧಿ ಕನ್ಸ್ಟ್ರಕ್ಷನ್ಸ್ ಮಾಡಬೇಕು, ವೃದ್ಧಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು. ಇಲ್ಲ, ನನಗೆ ಅದು ಮುಂಚೆಯಿಂದನೂ ಇದೆ ಆಯಿತಾ. ನನಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು, ನನ್ನ ಹೆಸರಲ್ಲಿ ಸೌಂದರ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಒಂದು ಥಿಯೇಟರ್ನ ಮಾಡಬೇಕು, ಏನೇನೋ ಇದೆ. ಬಟ್ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಅಂದರು. ನನ್ನ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಒಂದೊಂದು ಹೆಜ್ಜೆ ಅಷ್ಟೇ. ನೋಡಿ, ಚಾಯ್ ವೃದ್ಧಿ ಆಯಿತು. ಇವಾಗ ಅದಾದಮೇಲೆ ಏನಂತಾರೆ ವೃದ್ಧಿ ಸಿಲ್ಕ್ಸ್. ಸೊ ಆಲ್ಮೋಸ್ಟ್ 70,000 ವರ್ತ್ ಆಗುವಂಥ ಸ್ಯಾರಿ ಸ್ಟಾಕ್ಸ್ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತಿರ್ಗಾ ನಾನು ಏನು ಸ್ಯಾರಿ ತೊಗೊಬಂದಿದ್ದಲ್ಲ, ಇದನ್ನು ನಾನು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸಿದ ತಕ್ಷಣ ನನಗೆ ಕೊಟ್ಬಿಡು, ಚೆನ್ನಾಗಿದೆ ನನಗೆ ಕೊಟ್ಬಿಡು ಅಂತ. ನಾನಂದ್ರೆ ಇಲ್ಲ, ಇದು ನಾನು ಫಸ್ಟ್ ಸ್ಯಾರಿ ಪಿಕ್ ಮಾಡ್ಕೊಂಡು ಬಂದಿರೋದು. ಖಂಡಿತ ಇದು ನಾನು ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ. ನನ್ನ ಫಸ್ಟ್ ಕಸ್ಟಮರ್ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಕೊಡೋಕ್ಕೆ ನನಗೆ ಇಷ್ಟ ಅಂತ ಹೇಳಿ ಅದೇ ಥರದ್ದೇ ತಿರ್ಗಾ ನಾನು ರೀಸ್ಟಾಕ್ ಹಾಕ್ಬಿಟ್ಟೆ. ಇವತ್ತು ಕಂಪ್ಲೀಟ್ 15 ಆರ್ಡರ್ಸ್ ಆಲ್ರೆಡಿ ಬಂದಿದೆ ನನಗೆ. ಸೊ ನನಗೆ ಗೊತ್ತಿರೋವ್ರ ಕಡೆಯಿಂದನೇ ಆ ಸ್ಯಾರಿ ನೋಡ್ಬಿಟ್ಟು, ಸೊ 15 ಸ್ಯಾರೀಸ್ನ ಇವತ್ತು ಬೆಳಗ್ಗೆ ನಾನು ಆರ್ಡರ್ ಹಾಕಿದ್ದೀನಿ. ಸೊ ಹಾಗಾಗಿ ಮಂಗಳವಾರ ಸಂಜೆ 6 ಗಂಟೆಗೆ ಮಿಸ್ ಮಾಡ್ದಿದ್ದಂಗೆ ಇನ್ಸ್ಟಾಗ್ರಾಮಲ್ಲಿ ವೃದ್ಧಿ ಸಿಲ್ಕ್ಸ್ ಅನ್ನೋ ಒಂದು ಪೇಜಲ್ಲಿ ನಿಮಗೆ ಫಸ್ಟ್ ಸ್ಯಾರಿ ಬರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನಂಗೆ ಧೈರ್ಯ ತುಂಬಿ. ಯಾಕಂದರೆ ನನಗೆ 10 ರೂಪೀಸ್ ವ್ಯಾಲ್ಯೂ ಏನು ಅಂತಲೂ ಗೊತ್ತು, 1 ರೂಪಿ ವ್ಯಾಲ್ಯೂ ಏನಂತ ಗೊತ್ತು. ಮಾಡ್ತಾ ಇರೋದು ಟೀ ಬಿಸ್ನೆಸ್ ಆಗಿರೋದ್ರಿಂದ ಸೊ 1 ರೂಪಾಯಿ ನನಗೆ ವ್ಯಾಲ್ಯೂ ಗೊತ್ತಿರೋದ್ರಿಂದ 70,000 ರೂಪೀಸ್ ನನಗೆ ವ್ಯಾಲ್ಯೂ ಗೊತ್ತು. ಸೊ ಆದ್ರಿಂದ ಇದಕ್ಕೆ ನಾನು ಕೊಡುವಂಥ ಸ್ಯಾರಿ ಕ್ವಾಲಿಟಿ, ಆಮೇಲೆ ಆ ಒಂದು ಬಾಂಡಿಂಗ್ ಅನ್ನೋದು ಬಿಲ್ಡ್ ಆಗಬೇಕು, ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗಬೇಕು. ಆದ್ರಿಂದ ಸೊ ಹಾಕ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಿಸ್ ಮಾಡ್ದಿದ್ದಂಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಂಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ನಿಜವಾಗ್ಲೂ ಬೇಕು. ಹೇಳು, ಸಪೋರ್ಟ್ ಬೇಕು, ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆ, ಆ್ಯಂಡ್ ನಮ್ಮ ಅತ್ತೆ ಈ ಬಿಸ್ನೆಸ್ ಶುರು ಮಾಡೋಣ ಅಂದಾಗ ನಮ್ಮ ಅತ್ತೆ ಏನು ಹೇಳಿದ್ರು ಕೇಳು, ಅಲ್ಲೇ ಇದ್ದಾರೆ. ಅತ್ತೆ ಏನು ಹೇಳಿದ್ರಿ? ನಾನು ಈ ಬಿಸ್ನೆಸ್ ಶುರು ಮಾಡ್ತೀನಿ ಅಂದಿದ ತಕ್ಷಣ ಮಾಡಮ್ಮ ಅಂದ್ರು. ಅವರು ಇನ್ನೊಂದು 4 ಮಂತ್ಸ್ ಇದೆಯಾ ರಿಟೈರ್ಮೆಂಟ್ಗೆ? 4 ಮಂತ್ಸ್ 6 ಮಂತ್ಸ್ ಇದೆ. ಅವರು ರಿಟೈರ್ ಆಗ್ತಾರೆ, ಅವರು ಸ್ವಲ್ಪ ಫ್ರೀ ಆಗ್ತಾರೆ. ಸೊ ದಟ್ ಇದನ್ನು ಅವರು ನೋಡ್ಕೊಳ್ತಾರೆ. ಇದೇನಾದ್ರು ಚೆನ್ನಾಗಿ ನನಗೆ ಆಯಿತು ಅಂತ ಅಂದರೆ ಇದನ್ನು ಒಂದು ಸಪ್ರೇಟ್ ಟೀಮ್ನ ರೆಡಿ ಮಾಡ್ತೀನಿ. ಸೊ ಆರ್ಡರ್ಸ್ ತೊಗೊಳಕ್ಕೆ ಸಪ್ರೇಟ್ ಟೀಮ್ ಇರುತ್ತೆ, ಡಿಸ್ಪ್ಯಾಚಿಂಗ್ಗೆ ಸಪ್ರೇಟ್ ಟೀಮ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೆಲ್ಲದಕ್ಕೂ ಸಪ್ರೇಟ್ ಟೀಮ್ನ ಮಾಡ್ತೀನಿ. ಇನ್ನೂ ಚೆನ್ನಾಗಾಯಿತು ಅಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಪುಟ್ಟ ಶೋರೂಮ್ ಕೂಡ ರೆಡಿ ಮಾಡೋಣ. ಏನಂತೀರಾ? ಎಸ್. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಹಾಗೇನೆ ವೃದ್ಧಿ ಸಿಲ್ಕ್ಸ್ ಅಲ್ಲಿ ನೀವು ಯಾವೆಲ್ಲ ತರಹದ ಸ್ಯಾರೀಸ್ ನೋಡಬಹುದು ಅಂದ್ರೆ ಬನಾರಸಿ ಸಿಲ್ಕ್ ಸ್ಯಾರೀಸ್, ಕಾಂಜೀವರಂ ಅಲ್ಲಿ ನಿಮ್ಗೆ ಸೆಮಿ ಸಿಲ್ಕ್ಸ್ ಬರುತ್ತೆ, ಪ್ಯೂರ್ ಸಿಲ್ಕ್ ಬರುತ್ತೆ, ಪವರ್ ಲೂಮ್ ಬರುತ್ತೆ, ಹ್ಯಾಂಡ್ ಲೂಮ್ ಬರುತ್ತೆ, ಬಾಂಧನಿ ಸಿಲ್ಕ್, ಚಾಂದೇರಿ, ಪೈತಾನಿ, ಅಸ್ಸಾಂ ಸಿಲ್ಕ್, ಚಿಕನ್ ಕರಿ ಸಿಲ್ಕ್, ಕರ್ನಾಟಕ ಫೇಮಸ್ ಇಲ್ಕಲ್ ಸ್ಯಾರೀಸ್, ಮುಗ್ಧಾ ಸಿಲ್ಕ್ಸ್, ಪೋಚಂಪಲ್ಲಿ, ಪಟೋಲಾ, ಮೈಸೂರು ಸಿಲ್ಕ್ಸ್, ಬಗನ್ಪಲ್ಲಿ, ತಾಂಡ್, ಧರ್ಮಾವರಂ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಜಾರ್ಜೆಟ್ ಸ್ಯಾರೀಸ್, ಸ್ಯಾಟಿನ್ ಸ್ಯಾರಿ, ಈ ತರ ತುಂಬಾನೇ ವೆರೈಟೀಸ್ ಸ್ಯಾರೀಸ್ ನೋಡಬಹುದು. ಸ್ಟೇ ಟ್ಯೂನ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಏನು ಈ ಬಿಸ್ನೆಸ್ ಅಂತ. ಸೊ ಇದರಲ್ಲಿ ಏನು ಪ್ರಾಫಿಟಬಲ್ಸು ಏನು ಎತ್ತ ಅಂತ ನಿಮಗೆ ಡಿಸ್ಕಷನ್ ಮಾಡಬೇಕು, ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು. ಬಿಸ್ನೆಸ್ ಮಾಡೋರಿಗೆ ಯಾವ ಥರ ಬಿಸ್ನೆಸ್ಸಸ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಸು ನಿಮ್ಗೆ ಏನಾದರೂ ಬಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಸಪ್ರೇಟಾಗಿ ಏನೆಲ್ಲ ಬಿಸ್ನೆಸ್ ಮಾಡಬಹುದು, ಎಷ್ಟು ಬಜೆಟ್ ಬೇಕಾಗುತ್ತೆ, ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ ಬರೋವಂಥ ವೀಡಿಯೋಸಲ್ಲಿ. ಓಕೆನಾ? ಸೊ ಚಾಯ್ ವೃದ್ಧಿಯಲ್ಲಿ ಬರೋವಂಥ ಆಫರ್ಗೂ ವೆಯ್ಟ್ ಮಾಡ್ತಾ ಇರಿ, ವೃದ್ಧಿ ಸಿಲ್ಕ್ಸಲ್ಲಿ ಬರೋವಂಥ ಸ್ಯಾರಿ ಕಲೆಕ್ಷನ್ಸ್ಗೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಚಾಯ್ ವೃದ್ಧಿ ಹಾಗೆ ವೃದ್ಧಿ ಸಿಲ್ಕ್ಸ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.